ಭಾಗದ ಒಂದು ಧಾರ್ಮಿಕ ಮತ್ತು ಎಲ್ಲ ಒಂದು ಸಾಮಾಜಿಕ ಒಂದು ನಂಬಿಕೆ ಇದೆ. ಆ ನಂಬಿಕೆಗಳಿಗೆಲ್ಲ ಅವಕಾಶ ಕೊಟ್ಟಂತೆ ಕೆಲಸ ಮಾಡಿದೆ. ವಿಶೇಷವಾಗಿ ಮಕ್ಕಳಿಗೆ ನಾವು ಈ ಒಂದು ಪರಿಸರದ ಬಗ್ಗೆ, ವನ್ಯಪ್ರಾಣಿ ಬಗ್ಗೆ ಮತ್ತು ಸಮುದ್ರದಲ್ಲಿ ಎಷ್ಟೋ ಜಲಚರಗಳು ನಶಿಸಿ ಹೋಗ್ತಾ ಇದೆ. ಅವರೆಲ್ಲರೂ ಯಾವುದು ನಮ್ಮ ಮೆರಿನ್ ಬಯೋಡೈವರ್ಸಿಟಿ ಎನ್ನುವುದ್ರ ಬಗ್ಗೆ ತುಂಬಾ ಮಾಹಿತಿಯಾದ ಫಲಕಗಳನ್ನು ಹಾಕಿದ್ದೇವೆ. ತಣ್ಣೀರು ಬಾವಿಯಲ್ಲಿರುವ ಟ್ರೀ ಪಾರ್ಕ್ಗೆ ಹೋಗಬೇಕಾದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ 10 ರೂಪಾಯಿ ಕೊರೆಯರುಂಡುಗೆ ಅವು ಇನ್ನೇ ಕೊರಡುಗೆ ಅಂದ ಪಪ್ಪ ಬರ್ಪೆ ಅವ್ ಮಗ ಸತ್ಯಕ್ಕ ಓ ಸತ್ಯಕ್ಕ ಹಾ ಬತ್ತೆ ಬತ್ತೆ ಇನ್ನೇ ಏರ್ ಲೆಪ್ಪನೊಂದು ತುಯ್ಯರ ಪೂಜಾ ಪುಲ್ಯ ಕಾಂಡೆ ಈ ಹಾಳೈನ ರೇಡಿಯೋ ಕುಟ್ಟನೇಕ್ ಟಿವಿ ತುಯ್ಯರ ಪೂಜೆರೇಗ್ ಪಪ್ಪ ಬರ್ಪೆ ಅವ್ ಮಗ ಈರು ಕೋಡತೆ ಬ್ಯಾಂಕ್ ಪೋಯ್ನಿ ಕಾಸ್ ಕಟ್ಟಿ ಜರ ಅತ್ತು ವಾ ಊರ್ ದಕ್ಲಕಲು ಒಂಜೆಗ್ಲ ತುಳುಲ ಬರ್ಪುಜಿ ಕನ್ನಡಲ ಬರ್ಪುಜಿ ಮಾರೈದಿ ಅಕ್ಲಿನ ಭಾಷೆ ಎಂಕ್ ಬರ್ಪುಂಡ ಐಕ್ ಫಾರ್ಮ್ ಬತ್ತೊಂದು ಸೀದಾ ಬತ್ತೆ ಅಂದಿಯ ಇತ್ತೆ ನಮ್ಮ ಊರದ ಬ್ಯಾಂಕ್ ಮಳಿಯಾಲಿ ಹಿಂದಿದಕ್ಕಲೇ ಉಪ್ಪುನು ಉಮ್ಮಲೇನು ಪೋನಾಗ ಶೇಖರನ್ನ ಇಲ್ಲದಲ್ಪ ಬಿಡ್ಪಾರ ಎಂಕಲ್ ನಾಲ್ ಪಾಠ ತಗೊಳ್ಬಾರ ನಿಖಲೆಲ್ಲ ಬರ್ಪೆ ಏನೋ ಇದ್ ನಿನ್ ಮನೆ ಅನ್ಕೊಂಡ್ಯಾ? ತುಳು ಮಾತಾಡ್ತೀಯಾ? ಎದ್ನೆಲ್ಲು? ಇದು ಕನ್ನಡ ಶಾಲೆ, ಇಲ್ಲಿ ಕನ್ನಡ ಮಾತಾಡ್ಬೇಕು. ತುಳು ನಿಮ್ಮ ಮನೆಯವ್ರ ಜೊತೆ ಮಾತಾಡಿ. ಇದೇ ಕೊನೆ. ಇನ್ನೊಮ್ಮೆ ಯಾರಾದ್ರೂ ತುಳು ಮಾತಾಡೋದು ಕಂಡ್ರೆ ಕ್ಲಾಸಿಂದ ಹೊರಗಡೆ ಹಾಕ್ತೀನಿ. ಕನ್ನಡ ಅಂದ್ರೆ ಬರೀ ನಾಲಿಗೆ ಹೊರಡಿಸಿ ಶಬ್ದ ಹೊರಡಿಸೋದಲ್ಲ. ಕನ್ನಡಿಗನ ಪರಂಪರೆ, ಇತಿಹಾಸ, ಸಂಸ್ಕೃತಿ, ಅವನ ಆಚಾರ ವಿಚಾರ, ಕಾವ್ಯ, ಸಾಹಿತ್ಯ ಎಲ್ಲವೂ ಕನ್ನಡದಲ್ಲಿ ಅಡಕವಾಗಿದೆ. ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ, ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತ. ಅದರ ಹಿಂದೆ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗಿದೆ. ಅಮ್ಮ ನಮ್ಮ ಶಾಲೆಡ್ ದಾಯಗ ತುಳುಡು ಕಲ್ಪೋಜೇರು ನಮಕ್ ನಮ್ಮ ಭಾಷೆಡೆ ಕಲ್ಪ ಅಂಡ ಎಂಕ್ಲೆಗೆ ಎಡ್ಡೆ ಅರ್ಥ ಮುಡತೆ ದಾದ ಬಾಲೆ ಕನ್ನಡ ಕಲ್ಪರೆ ಕಷ್ಟ ಆಪಂಡ ದಿನೋಲ ಯಾನ ಕಲ್ಪಾವೆ. ಹಲೋ ಹಲೋ ಆರು ಸಂಸಾರಕ್ಕಿನ್ನದು ಸಂಸಾರನ ವಿನೋದುಲ್ಲೆ ನವ್ಲು ಅಚ್ಚ ഇവിടെ വന്നോ ആരോ വിനോദ് വേണു പറഞ്ഞിട്ടുണ്ടോ ಹಲೋ ಯಾರು ವಿನೋದ? ಹಲೋ ಏರೊಂದು ಪ್ರಭಾಕರೇನಾ? ಅಂದ ಮಾರೆ ಪ್ರಭಾಕರೇ ಪಲ್ನೆಕ ಬಾ ಮಲಿಯಲ್ದ ಬಾಲೆಯರ್ನ ಮಾರ್ಯವು ಅವು ಎನ್ನ ಮಗೆ ಆಗ ತುಳು ಬರ್ಪುಜಿ ದಾದ ಮರ ನಿನ್ನ ಮಗಕ್ ತುಳು ಬರ್ಪು ಜಾತ್ ಕನ್ನಡಲ್ಲ ಗೊತ್ತುಂಡ ಇಜ್ಜ? ಓ ಪ್ರಭಾಕರ ಹಾ ಮುಲ್ಪ ಮಾತ ಮಳಿಯಲ್ಲಿ ಏಪ ಮುಲ್ಪ ತುಳು ಒರೀಜ ಅಪಗನ್ನ ಕನ್ನಡಲ ಪೋತುನು. ಕನ್ನಡ ಶಾಲೆಲು ಮುಚ್ಚಿದು ಮಲಯಾಳಿ ಶಾಲೆ ಬೈದ ಮಾತ ಮಳಿಯಲ್ಲಿ ಅನ್ನಗ ತುಳು ದಯಗ ಕನ್ನಡ ದಯಗ ನಿಂಡ ಪಾತೇರ್ ನಡೆದು ಇನ್ನೇ ಫೋನ್ ರಿಂಗ್ ಆಪುನತ್ತ ದೆಪ್ಪರೆ ಆಪುಜಾ ದೇ ಏಪ ನಮ್ಮ ಮಕ್ಳಿಗೆ ನಮ್ಮ ಅಪ್ಪೆ ಭಾಷೆಯನ್ನು ಒರಿಪವನ ಗೇನಜ್ಜ ಅಂಚಿನಕ್ಲಿಗೆ ಎಂಕ್ ದಾಲ ಪಾತೆರ್ ರೆಚ್ಚಿ ಪಲ್ಲಕ ಯಾನೆಲ್ಲ ಕಾಂಡೆ ಬನ್ನಗ ಲೇಟ್ ಆಪುನು ಇಲ್ಲದಂಚಂದ ಜಾಗ್ರತೆ ಯಾನ್ ಪೋದು ಅರ್ಪೇವ. ಸರಿ ಸರಿ ಕನ್ನಡವೇ ಸತ್ಯ ಕನ್ನಡವೇ ಯಾರೆಲ್ಲ ಹೋಮ್ವರ್ಕ್ ಮಾಡಿದ್ದೀರಿ? ಮೋಲು ಓಡಿಪೋಯಲು ಈ ಶಾಲೆಗೆ ಪೋಪುಜನ ಯಾನ್ ಶಾಲೆ ಬೋಬುಜಿ ಪೋಪುಜಿ ಬಂಡದಾನೆ ಯಾನ್ ಬೋಬುಜಿ ಬೇತೆ ಶಾಲೆ ಬೋಪೆ ತೂಕ ಅಡೆ ಬೋಬುಜಿ ಅಮ್ಮ ಮೆಲ್ಲಮ್ಮ ದಾದಾಂಡ್ ತುಕ ತೂಪೆ
ಏನಾಕದಿನಿ? ಅತಿ ಪಂಜು ಬಾಲೆನು ಇತ್ತೊಂದು ಕತ್ತಿ ಮತ್ತೊಂದು ದೂರ ಹೋಗ್ನ ದಿಕ್ಕು. ಏ ಪ್ರಬಲ್ಲ ಹೊರ ಇಡೆ ಬಲೆ ದಾದಯ ಈರೋರ ಬಲೆ ದೂರ ಬೇ ಈರ ಬಿಡಿದೇವಲ್ ಕತ್ತಿ ಬತ್ತೊಂದು ಬೋತೇರಿ ಮರೆ ನನಗೆ ಕೋರಿ ಬಂಟೆ ಅಂಡ್ ಅಂದು ಅಲಮೆ 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 ಗಾಡಿ ಬೇ ಬೆಲ್ಲಮೆ ಒಬ್ಬ ಕೆರಿಯೆ ಓ ದೇವರೇ ನಮ ಕಿರ್ಪನ ಮಾರೆ ಒಂದು ತೂಂದು ಪೋ ಮಾರೆ ಸಾತಿಗೆ ಓ ದೇವರೇ. ಪರೀಕ್ಷೆ ಹತ್ತಿರ ಬರ್ತಿದೆ, ಪ್ರತಿದಿನ ಬೆಳಗ್ಗೆ ಎದ್ದು ಓದ್ಬೇಕು. ಬ್ಯಾವರ್ಸಿ ಎನ್ನ ಮಗಳಿಗೆ ತುಳು ಪಾತ್ರೆ ಬಲ್ಲಿ ಬಂದ್ರೆ ಈ ಏರಿಯಾ ಬ್ಯಾವರ್ಸಿ ನಿನ ಇತ್ತ ಇವತ್ತು ನಡೆದ ಘಟನೆ ನಮ್ಮ ಮಾನವೀಯತೆ ಮರೆಸುವಂತಹ ಕೃತ್ಯ. ಗುರುಗಳನ್ನ ದೇವರಿಗೆ ಸಮಾನ ಅಂತಾರೆ. ಅಂತಹ ಗುರುಗಳನ್ನ ಕೊಲೆ ಮಾಡಲು ನೋಡುವಂತಹ ತಪ್ಪು ಕೆಲಸ ಏನು ಮಾಡಿದ್ದಾರೆ? ಹೌದು ಅಲ್ಲ, ಮಾತುಕತೆ ಹಾಕಿ ಪೊಲೀಸ್ಗೆ ಕರೆಸಿ. ಇದು ನಮ್ಮೂರ ಶಾಲೆ. ನಾವಿಲ್ಲಿ ಮಾತನಾಡೋ ಭಾಷೆ ತುಳು. ಹಾಗಿದ್ದಾಗ ಆ ಭಾಷೆ ಮಾತಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕೆ ನೀವ್ಯಾರು? ತುಳು ಮಾತಾಡಿದ್ರೆ ಎಂತ ಆಗ್ತದೆ? ದೇ ಈ ಒಂದು ಮನೆ ಬಂದು ಕೊಲ್ಲು ಮಾರ ಇದ್ದಿ ಮಲ್ಲಕ್ಲು ಉಳ್ಳಿರತ್ತ ಹಾಕಲು ಪಾತಿರ್ವೇರು ಈರರ ಮನೆ ಪಂದೆ ಕುಲ್ಲೆ. ಮತ್ತೆಂತ ಸಾವ ಒಂದು ಪ್ರಬನ್ನ. ಕನ್ನಡ ಭಾಷೆ ಕಲಿಸೋದು ನಿಮ್ಮ ಕೆಲಸ, ಕಲಿಯೋದು ಮಕ್ಕಳ ಕೆಲಸ. ನಡುವೆ ಅವರು ಆಡುಭಾಷೆ ತುಳುವಿನಲ್ಲಿ ಮಾತಾಡಿದ್ರೆ ಎಂತಾಗ್ತದೆ ಮಾರೆ? ಯಾಕೆ ನಮ್ಮ ಮೂಲ ಕೀಳ್ಬೇಕು ಅಂತ ಅಂದುಕೊಂಡಿದ್ದೀರಾ? ಅಲ್ಲ, ತುಳು ಮಾತಾಡೋದು ಅಷ್ಟು ದೊಡ್ಡ ಅಪರಾಧವ? ಅಲ್ಲಮ್ಮ, ಇದು ಕನ್ನಡ ಶಾಲೆ. ಇಲ್ಲಿ ಕನ್ನಡ ಮಾತನಾಡಬೇಕು. ಇದು ನಮ್ಮ ರೂಲ್ಸ್. ಇದನ್ನ ಪಾಲಿಸಬೇಕು. ಆಗಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ಗಳಿದ್ದಾವೆಲ್ಲ, ತುಳು ಭಾಷೆ ಕಲಿಸೋ ನಿಮ್ಮ ಮಕ್ಕಳನ್ನ ಆ ಶಾಲೆಗೆ ಕಳಿಸಿ. ನೋಡಿ ಅಮ್ಮ, ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನಮ್ಮ ಶಾಲೆಗೆ ಬಂದು ನೀವು ಮಾತಾಡ್ಬೋದು, ಅಥವಾ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತರಬಹುದು. ಅದನ್ನು ಬಿಟ್ಟು ನೀವು ಕತ್ತಿಡ್ಕೊಂಡು ಬಂದರೆ ಸರಿಯಾಗುತ್ತೆ. ಇದನ್ನು ನಾವು ಸುಮ್ಮನೆ ಬಿಡ್ಲಿಕ್ಕಾಗಲ್ಲ. ನಮಗೂ ಕೂಡ ಶಿಕ್ಷಣ ಕೊಡ್ಲಿಕ್ಕೆ ರಕ್ಷಣೆ ಬೇಕು. ಹಾಗಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಲೇಬೇಕಾಗುತ್ತೆ. ಅಲ್ಲ ಮಾಸ್ಟ್ರೆ, ತಪ್ಪು ಎಲ್ಲರ ಕಡೆಯಿಂದ ಆಗ್ತದೆ. ಈ ಸಣ್ಣ ವಿಷಯ ಇಲ್ಲೇ ಮಾತನಾಡಿ ಮುಗಿಸಬಹುದಿತ್ತು. ಈಗ ಸರ್ಕಾರಿ ಶಾಲೆಗಳೆಲ್ಲ ಮುಚ್ತಾ ಬರ್ತಾ ಇದೆ. ಎಲ್ಲ ಕಡೆ ಪ್ರೈವೇಟ್ ಆಗಿ ಇಂಗ್ಲಿಷ್ ಮೀಡಿಯಂ. ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಕಡಿಮೆ. ಅಲ್ಲ, ಮಕ್ಕಳು ಬರೋದಿದ್ರೆ ಸರ್ಕಾರಿ ಶಾಲೆ ಉಳಿತದೆಯೇ? ಶಾಲೆ ಇಲ್ಲದಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲಿಂದ ಬರುತ್ತೆ? ನಿಮಗೆ ಉದ್ಯೋಗ ಸಿಗ್ತದಾ? ಅಲ್ಲ, ಇಲ್ಲಿ ಪಕ್ಕದಲ್ಲಿ ಬೇರೆ ಏನು ಶಾಲೆ ಇಲ್ಲ. ಪಾಪ ಮಗುವಿನ ಭವಿಷ್ಯ ಏನಾಗಬೇಕು ಹೇಳಿ? ಇದೇ ವಿಷಯ ದೊಡ್ಡದು ಮಾಡ್ತಾ ಹೋದ್ರೆ ನಾಳೆ ದಿನ ನ್ಯೂಸು, ಹೋರಾಟ ಅಂತ ಭಾಷೆಗಳ ಮಧ್ಯೆ ಗಲಾಟೆ ಆಗ್ತದೆ. ನೀವು ಬಿಡ್ಬೇಡಿ ಸರ್. 100 ಜನ ಮಾತಾಡೋ ಭಾಷೆಗೋಸ್ಕರ ನನ್ನ ಪ್ರಾಣ ಹೋಗ್ತಾ ಇತ್ತು. ಬನ್ನಿ ಪೊಲೀಸ್ಗೆ ಹೋಗೋಣ. ಬನ್ನಿ, ಕೂತ್ಕೊಳ್ಳಿ. ಸರಿ, ಹಾಗಾದ್ರೆ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೇವೆ. ಆದರೆ ಅದೇ ತಪ್ಪು ಮತ್ತೆ ಆಗಬಾರ್ದು. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸ್ವಾತಿ ಅವರು ಮೇಷ್ಟ್ರ ಬಳಿ ಎಲ್ಲರ ಎದುರು ಕ್ಷಮೆ ಕೇಳಬೇಕು. ಅದ್ ಹೇಗಾಗುತ್ತೆ? ಪೊಲೀಸ್ ಆದ್ರೆ ಪೊಲೀಸ್, ನಾನ್ ರೆಡಿ. ಕ್ಷಮೆ ಕೇಳೋಕಾಗಲ್ಲ. ಅಲ್ಲಿ ಕ್ಷಮೆ ಕೇಳೋಡುಗೆ ಸ್ವಾತ್ಯಕ್ಕ ಒಂಜಿ ಕ್ಷಮೆ ಕೇಳಲಿ ಅನ್ನು ಒಂಜಿ ಸಾರಿ ಕೇನ್ಲೆ ಅನ್ನಮ್ಮ ಸ್ವಾತಿ ಒಂದಿ ನೆಡೆಗೆ ಬುಡ್ದು ಬುಡ್ಕ ಒಂಜಿ ಸಾರಿ ಕೇಳಲಿ, ತಪ್ಪು ಕೇಳಲಿ ದಾದ ಉಡೈಕೆ. ಆಂಡ್ ಮರದಿ ಈ ಬುಲ್ ಕೊಚ್ಚಿ ಈ ಎರಡೆಲ್ಲ ಮಾಪ ನಟನ ಬೊಡ್ಚಿ ಈ ಹುಲ್ಲು. ಸರ್, ನನ್ನ ಹೆಂಡತಿ ಯಾರ ಹತ್ರ ಕ್ಷಮೆ ಕೇಳುವುದಿಲ್ಲ. ನಿಮಗೆ ತುಳು ಬರ್ತದಾ? ಇಲ್ಲ, ಬರಲ್ಲ. ಯಕ್ಷಗಾನವೇ ಮಹಾಕಲೆ, ವರ ಕನ್ನಡವನ್ನು ರಕ್ಷಿಸಿರುವ ಪುಣ್ಯದ ನೆಲೆ. ದಕ್ಷರಹ ಕಲಾವಿದರಸು ಪಕ್ಷ ಕೂಡಿ ಬೆಳೆಸಿದಂತ ಅಕ್ಷಯದ ಗುಣಾಢ್ಯವೆನಿಪ ಅಕ್ಷರದ ಮಹಾದಿ ಭಾಷೆ. ಇದು ಕನ್ನಡದ ಪದ. ಇದರ ಅರ್ಥ ಹೇಳಬಹುದು ನಿಮಗೆ? ನಮ್ಮ ನಾಡು ನುಡಿ ಕನ್ನಡ,
ಕನ್ನಡದ ಅಗ್ರಮಾನ್ಯ ಮಹಾಕಲೆಯು ಯಕ್ಷಗಾನ. ಯಕ್ಷಗಾನದಲ್ಲಿ ಹಿಂದಿ, ಇಂಗ್ಲಿಷ್ ಮೊದಲಾದ ಪರಕೀಯ ಭಾಷೆಗಳ ಲವಲೇಶವೂ ಕಾಣಸಿಗದು. ಯಕ್ಷಗಾನದಲ್ಲಿ ಇಂಗ್ಲಿಷ್ ಬರಲೇಬಾರದೆಂಬ ಈ ಕಲೆಯ ಅಲಿಖಿತ ಕಠಿಣ ನಿಯಮವಾಗಿದೆ. ಇದರಿಂದಲೂ ಭಾಷಾ ಶುದ್ಧಿಯು ಕನ್ನಡದಲ್ಲಿ ಉಳಿದಿದೆ. ತುಳುನಾಡಿನ ನಾನು ಕನ್ನಡವನ್ನು ತುಂಬಾ ನಿರರ್ಗಳವಾಗಿ ಮಾತನಾಡಬಲ್ಲೆ, ಅದು ಕೂಡ ನಿಮಗಿಂತ ಉತ್ತಮವಾಗಿ. ನಾನೊಬ್ಬ ಸಾಹಿತಿ ಮತ್ತು ನಾನೊಬ್ಬ ಯಕ್ಷಗಾನ ಕಲಾವಿದ. ಒಬ್ಬ ಯಕ್ಷಗಾನ ಕಲಾವಿದನಿಗಿಂತ ಒಳ್ಳೆಯ ಕನ್ನಡ ಪಂಡಿತನನ್ನು ತೋರಿಸಿ. ಅದು ನಿಮ್ಮಿಂದ ಸಾಧ್ಯವೇ? ತುಳು ಮಾತನಾಡಬಾರದಂತ ಹೇಳ್ತಿರಲ್ಲ, ನಿಮಗೆ ತುಳುನಾಡಿನ ಬಗ್ಗೆ ಏನು ಗೊತ್ತುಂಟು? ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಟೋಟಲ್ ಆಗಿ 10,432 ಸ್ಕ್ವೇರ್ ಕಿಲೋಮೀಟರ್ನಷ್ಟಿದೆ. ಗೊತ್ತಾಗ್ತಿಲ್ಲ ಅಷ್ಟೇ. ನಿಮಗೆ ಗೊತ್ತಾಗ್ತಿಲ್ವಾ? ನಿಮ್ಮ ಗಣಿತ ಮೇಷ್ಟ್ರನ್ನು ಕರೆದು ಕೇಳಿ. ನಮಗೆ ನಮ್ಮ ಭಾಷೆಗೆ ಮೊದಲಿಂದಲಾಗಿದ್ದು ಇದೆ, ಇನ್ನು ಮುಂದೆಯೂ ಕೂಡ ಆ ರೀತಿ ಆಗುವುದು. ನಿಮ್ಮ ಅಜೆಂಡಾ ತುಳು ಭಾಷೆ ಇರಬಾರದಷ್ಟೇ. ನಮ್ಮ ಜನರಿಗೆ, ನಮ್ಮ ಭಾಷೆಗೆ ಮೋಸ ಆಗ್ತಿರುವುದು ಇದೇನು ಮೊದಲಲ್ಲ. 1956ರಲ್ಲಿ ಸ್ಟೇಟ್ ರೆಕಗ್ನೈಸೇಷನ್ ಆಕ್ಟ್ ಪ್ರಕಾರ ಮಲಯಾಳಿಗಳಿಗೆ, ಕೇರಳ ಕನ್ನಡಿಗರಿಗೆ ಕರ್ನಾಟಕ ಎಂಬ ರಾಜ್ಯ ಮಾಡಲಾಯಿತು. ತುಳು ಭಾಷೆ ಮಾತನಾಡುವ ನಮ್ಮನ್ನು 2 ರಾಜ್ಯಕ್ಕೆ ಹಂಚಲಾಯಿತು. ಯಾಕೆ? ಒಂದೇ ರಾಜ್ಯದಲ್ಲಿದ್ದರೆ ಯಾರಿಗೆ ನಷ್ಟ ಆಗ್ತಾ ಇತ್ತು? ಒಂದು ಮನೆಯನ್ನು ಒಡೆಯುವ ಕೆಲಸ ಆಯಿತು. ಆದರೆ ಕ್ರಮೇಣ ರಾಜ್ಯದಲ್ಲಿ ಮುಖ್ಯ ಭಾಷೆಗಳು ಹೇರಿಕೆಯಾಗಿ ಕಾಸರಗೋಡಿನಲ್ಲಿ ತುಳು ಕೊನೆ ಆಗ್ತಾ ಬಂತು. ಪ್ರೈವೇಟ್ ಶಾಲೆಗೆ ಹೋಗ್ಲಿಕ್ಕೆ ಹೇಳೋ ನಿಮ್ಮಲ್ಲಿ ನಾನು ಹೇಳೋದೇನೆಂದ್ರೆ, ತುಳು ಭಾಷೆ 8ನೇ ಪರಿಚಯಕ್ಕೆ ಸೇರಿದರೆ ನಮ್ಮ ಮಕ್ಕಳು ಕೂಡ ತುಳು ಭಾಷೆಯಲ್ಲಿ ಕಲಿಬಹುದು. ತುಳು ಭಾಷೆಯಲ್ಲಿ ಎಕ್ಸಾಮ್ ಕೂಡ ಬರೀಬಹುದು. ನಮಗೂ ಕೂಡ ನಮ್ಮದೇ ಆದ ಲಿಪಿ ಇದೆ. ಕನ್ನಡಕ್ಕೆ ತುಳುವರ ಕೊಡುಗೆ ಕಡಿಮೆ ಆದದ್ದಲ್ಲ. ನೀವು ಮರೆತಿದ್ದೀರಾ? ನಮ್ಮ ದೇಶದ 2ನೇ ಶಬ್ದಕೋಶವು ಮಂಗಳೂರು ಕನ್ನಡದಲ್ಲೇ ಮೊದಲು ಪ್ರಕಟವಾದದ್ದು. ನಮ್ಮ ರಾಜ್ಯದ ಮೊದಲ ಪತ್ರಿಕೆಯೂ ಕೂಡ ಇಲ್ಲಿದ್ದೆ, ಮಂಗಳೂರು ಸಮಾಚಾರ. ದೇಶದ ಚಿತ್ರರಂಗಕ್ಕೆ ತುಳುವರ ಪಾಲು ತುಂಬಾ ಇದೆ. ಅಧ್ಯಕ್ಷರೇ, ನಿಮ್ಮ ಗಮನಕ್ಕೆ, ನಮ್ಮ ನಾಡಿನಲ್ಲಿ ನಮ್ಮವರ ಓಟು ತಗೊಂಡು ತಾಯಿ ಭಾಷೆ ಬರ ನಿಲ್ಲೋ ಬದಲು ನೀವು ನಮ್ಮ ಬಳಿ ಕ್ಷಮೆ ಕೇಳಿ ಅಂತ ಹೇಳ್ತಿರಲ್ಲ. ಅಲ್ಲ, ಎಂತ ಅವಸ್ಥೆ ಮಾರ್ರೆ. ನಿಮ್ದು ಕನ್ನಡ ಶಾಲೆ ಮುಚ್ತಾರೆ, ಶಾಲೆಗೆ ಮಕ್ಕಳು ಬರುತ್ತಿಲ್ಲ ಅಂತಿರಲ್ಲ. ಇವತ್ತು ಕಾಸರಗೋಡಿನಲ್ಲಿ ಕನ್ನಡ ಶಾಲೆ ಮುಚ್ಚಲು ಕಾರಣ ಏನು ಗೊತ್ತುಂಟಾ? ಅಲ್ಲಿ ತುಳು ಉಳಿದಿಲ್ಲ, ಹಾಗಾಗಿ ಅಲ್ಲಿ ಕನ್ನಡ ಕೂಡ ಉಳಿದಿಲ್ಲ. ಕಾಸರಗೋಡನ್ನು ಕನ್ನಡಿಗರು ಉಳಿಸ್ತಿದ್ರೆ ಅಲ್ಲಿ ತುಳು ಕೂಡ ಉಳಿತಾ ಇತ್ತು. ಇವತ್ತು ಕನ್ನಡ ಕೂಡ ಉಳಿತಾ ಇತ್ತು. ಇವತ್ತಿಲ್ಲಿ ಆಗ್ತಿರುವುದೇನು? ವ್ಯವಸ್ಥಿತವಾಗಿ ಮಕ್ಕಳ ಮೇಲೆ ಕನ್ನಡ ಹೇರಿಕೆ ಆಗ್ತಾ ಇದೆ. ಮೊಳಕೆಯಲ್ಲಿ ಮಕ್ಕಳನ್ನು ಮಾತೃಭಾಷೆಯಲ್ಲಿ ಮಾತನಾಡಲು ಬಿಡದಿದ್ರೆ ಮುಂದೊಂದು ದಿನ ತುಳು ಅನ್ನೋ ಒಂದು ಭಾಷೆ ಇತ್ತು, ಆ ಭಾಷೆಯ ಜೊತೆಗೆ ಅದರ ಸಂಸ್ಕೃತಿ ಕೂಡ ಕ್ರಮೇಣ ನಾಶವಾಯಿತು ಅನ್ನೋದನ್ನ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ತಿಳಿದುಕೊಳ್ಳುವ ದಿನ ಬರಬಹುದು. ಯುನೆಸ್ಕೋದ ಪ್ರಕಾರ ಜಗತ್ತಿನಲ್ಲಿ ನಾಶದ ಹಂತದಲ್ಲಿರುವ ಭಾಷೆಗಳಲ್ಲಿ ತುಳು ಕೂಡ ಒಂದು. 2011ರ ಗಣತಿಯ ಪ್ರಕಾರವಾಗಿ ನಮ್ಮ ತುಳು ಮಾತನಾಡುವರ ಜನರ ಸಂಖ್ಯೆ ಬರೀ 18.5 ಲಕ್ಷ ಮಾತ್ರ. ಒಂದು ಮಗು ತನ್ನ ಕನಸು ಕಾಣುವ ಭಾಷೆಯಲ್ಲಿ ವಿದ್ಯೆ ಕಲಿಬೇಕಂತ ಆಸೆ ಪಟ್ಟರೆ ಅದೇ ಭಾಷೆಯಲ್ಲಿ ಕಲಿಸಬೇಕು. ಅದು ನಮ್ಮ ಸರ್ಕಾರದ ಕರ್ತವ್ಯ. ಆದರೆ ನಮ್ಮ ಮಕ್ಕಳಿಗೆ ಆ ಭಾಗ್ಯ ಇಲ್ಲ. ಕೊನೆಯ ಪಕ್ಷ ನಮ್ಮ ಮಕ್ಕಳು ಮನಸ್ಸು ಬಿಚ್ಚಿ ಮಾತನಾಡುವ ಸ್ವಾತಂತ್ರ್ಯ ಕೂಡ ಇಲ್ಲ. ತುಳು ಬಂಡ ಖಾಲಿ ಭಾಷೆ ಮಾತ್ರ ಹತ್ತು. ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ ಎಲ್ಲ ನಮ್ಮ ಜೋಕುಲು ದೈವದ ನುಡಿಕೇನೆ ರಂಡಲ ನಮ್ಮ ತುಳು ಒರಿಯೋಡು. ನಮ್ಮ ಆಟ, ನಾಟಕ, ಕೋಲ, ಭೂತನೇಮ, ಕಂಬುಲ, ಪಿಲಿ, ಶಾರ್ದುಲ ನೆಟ್ಟು ಹೂವು ಒರಿಯೋಡನ್ನಲ್ಲ, ಸುರುಕು ತುಳು ಒರಿಯೋಡು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಕನ್ನಡ ಭಾಷೆ ತುಳುವರಿಗೆ ತಾಯಿ ಆಗ್ಬೇಕೇ ಹೊರತು ಮಲತಾಯಿ ಆಗ್ಬಾರ್ದು. ಇದು ನಮ್ಮೆಲ್ಲರ ಆಸೆ. ಇಲ್ಲಿ ತುಳು ಉಳಿದರೆ ಮಾತ್ರ ಕನ್ನಡ ಉಳಿಯುತ್ತೆ. ತುಳುವನ್ನೇ ನಾಶ ಮಾಡಿದರೆ ಇಲ್ಲಿ ಕನ್ನಡ ಕೂಡ ಉಳಿಯುವುದಿಲ್ಲ. ಇಲ್ಲಿ ಕನ್ನಡ ಮತ್ತು ತುಳು 2 ಕಣ್ಣುಗಳು ಇದ್ದ ಹಾಗೆ. ತುಳು ಬೆಳೆಸಿ ಕನ್ನಡ ಉಳಿಸಿ, ತುಳು ಉಳಿಸಿ ಕನ್ನಡ ಬೆಳೆಸಿ. ಜೈ ತುಳುನಾಡ್, ಜೈ ಕನ್ನಡಾಂಬೆ. ಆಯ್ತಲ್ಲ, ಇನ್ನು ನಾವು ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಎಲ್ಲ ನಿಮ್ಗೆ ಅರ್ಥ ಆಗಿರ್ಬೇಕು ಅಲ್ಲ?